ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್, ಟ್ರೇಡಿಂಗ್ ಚಾನಲ್. ಇವತ್ತು ಮಾರ್ಕೆಟು ಫುಲ್ ಲಾಸಲ್ಲಿದೆ. ಮಾರ್ನಿಂಗ್ಗೆ ಅದು ಓಪನ್ ಆಗಿದೆ, ಗ್ಯಾಪಲ್ಲಿ ಓಪನ್ ಆಯಿತು. ಫುಲ್ ಡೌನ್ ಹೋಗಿದೆ ಮಾರ್ಕೆಟ್ ಇವತ್ತು. ಸೊ ನಾನು ತುಂಬ ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡೋದು. ಇಲ್ಲಿ ನೀವು ನೋಡೋದಾದರೆ ಫುಲ್ 53,400 ಇದ್ದಿದ್ದು ಆಲ್ಮೋಸ್ಟ್ 400 ಪಾಯಿಂಟ್ಸ್ ಡೌನಲ್ಲಿ ಗ್ಯಾಪಲ್ಲಿ ಓಪನ್ ಆಯ್ತದು, ಅಂದರೆ ಲಾಸಲ್ಲಿ ಓಪನ್ ಆಗಿದೆ. ಸೊ ಇವತ್ತು ಏನಂದರೆ ಈ ಗ್ಯಾಪು ಸಮ್ ಪಾಯಿಂಟ್ಸ್ ರಿಕವರ್ ಆಗೇ ಆಗುತ್ತೆ. ಆ ಅನಲೈಸ್ ಪ್ರಕಾರವಾಗಿ ನಾನು ಕಾಲ್ ಆಪ್ಷನನ್ನು ಬೈ ಮಾಡಿದ್ದೀನಿ. 1 ಲಾಟ್, ಅದು ತುಂಬ ಕಡಿಮೆ ಇರೋವಂಥ ಪ್ರೈಸ್ಗೆ ಮಾಡಿದ್ದೀನಿ. ಇನ್ನು ಆರ್ಡರ್ ಎಕ್ಸಿಕ್ಯೂಟ್ ಆಗಿಲ್ಲ, ಆರ್ಡ್ರ್ ಮಾಡಿದ್ದೀನಿ. ಇಲ್ಲಿ ನಾನು ಕ್ಯಾನ್ಸಲ್ ಕೂಡ ಮಾಡಿದ್ದೆ. ಇದು ಕ್ಲೋಸ್ಡ್ ಆರ್ಡರ್ಸ್ ಇವೆಲ್ಲ ನೆನ್ನೆದು. ಇವತ್ತು ನಾನು ಆರ್ಡ್ರ್ ಮಾಡಿರೋದೊಂದು ಇಲ್ಲಿ ನೀವು ನೋಡ್ಬೋದು, ಕ್ವಾಂಟಿಟಿ 1 ಲಾಟ್. ನಾನು ಪ್ರೈಸ್ ಇಟ್ಟಿರೋದು ಕಾಲ್ ಆಪ್ಷನ್ಗೆ ಬಂದು ₹1.75 ಇಟ್ಟಿದ್ದೀನಿ. ಅಲ್ಲಿಂದ ನನಗದು ಮೇಲೆ ಬರುತ್ತೆ ಅಂತ. ಇನ್ನೂ ಅದು ಎಕ್ಸಿಕ್ಯೂಟ್ ಆಗಿಲ್ಲ. ₹1.75 ತಿಳಿಸಿ ಎಷ್ಟಕ್ಕಾಗುತ್ತೆ ಅಂತ. ₹1.75 ಎಕ್ಸಿಕ್ಯೂಟ್ ಆಗಿನೇ ಸ್ವಲ್ಪ ಕಡಿಮೆ ಲೋವರ್ಗೆ ಹೋಗುತ್ತೆ. ಒಂದು 10-20 ಪೈಸೆ ಕೆಳಗಡೆಗೆ ಹೋಗಿ ಮತ್ತು ಅದು ಇವತ್ತು ಅಪ್ ಆಗಬೇಕು. ಮಾರ್ಕೆಟು ಫುಲ್ ಅಪ್ ಆಗಲ್ಲ, ಇಟ್ಸ್ ಕೈಂಡ್ ಆಫ್ ವೇರಿಯೇಷನಲ್ಲಿ ಇರುತ್ತೆ. ಬಟ್ ಈ 400 ಪಾಯಿಂಟ್ಸ್ ಕೂಡ ಇವತ್ತು ಈವ್ನಿಂಗ್ ತನಕ ಫುಲ್ ಡೌನಲ್ಲೇ ಇರೋದಿಲ್ಲ, ಮೇಲೆ ಬರುತ್ತೆ. $490 ಪಾಯಿಂಟ್ಸ್ ಇವತ್ತು ಮಾರ್ಕೆಟ್ ಕೆಳಗಡೆ ಬಿದ್ದಿದೆ. ನಾನು ನೋಡೋದು ಆಲ್ಮೋಸ್ಟ್ 5 ಮಿನಿಟ್ಸ್ ಕ್ಯಾಂಡಲು, 10 ಮಿನಿಟ್ಸ್ ಕ್ಯಾಂಡಲು, 30 ಮಿನಿಟ್ಸ್ ಕ್ಯಾಂಡಲು. ಸೊ ಐ ಪ್ರಿಫರ್ ಓನ್ಲಿ 5 and 30 minutes ಮೋಸ್ಟ್. ಓಕೆ, ನಂದು ಆರ್ಡರ್ ಬಂದು ಎಕ್ಸಿಕ್ಯೂಟ್ ಆಗಿದೆ. ಎಷ್ಟಕ್ಕೆ? ₹1.75 ಸಿ. ಪ್ರಾಫಿಟ್ ಮಾರ್ಜಿನ್ ಬಂದು ನಾನು ಜಾಸ್ತಿ ಏನು ಇಟ್ಕೊಂಡಿಲ್ಲ, ಜಸ್ಟು ಅಬೋವ್ 200 to 500 ಮಾತ್ರ ಇಟ್ಟಿದ್ದೀನಿ ಅಷ್ಟೇ. ಈ ಶೇರ್ಸ್ ಎಲ್ಲ ಸೆಲೆಕ್ಟ್ ಮಾಡೋದು ಬಂದು ಜಸ್ಟ್ ಫಸ್ಟ್ ಅನಲೈಸ್ ಮಾಡಿರ್ತೀನಿ, ಆಮೇಲೆ ನಂದು ವಾಚ್ ಲಿಸ್ಟ್ಗೆ ಇಲ್ಲಿ ಆ್ಯಡ್ ಮಾಡ್ಕೊತೀನಿ. ಸೊ ಇವತ್ತು ಇದರಲ್ಲಿ ಮಾಡಿದ್ರೆ ನೆಕ್ಸ್ಟ್ ಡೇ ಬೇರೆದಲ್ಲಿ ಮಾಡ್ತಾ ಇರ್ತೀನಿ, ಇದರಲ್ಲೇ ಮಾಡ್ತಿರೋದಿಲ್ಲ. ಈವನ್ ನಾನು ಅಮೌಂಟ್ ಕೂಡ, ನನ್ನ ಫಂಡ್ಸ್ ಕೂಡ ಕಡಿಮೆನೇ ಇಟ್ಕೊಂಡಿರ್ತೀನಿ, ಇದರಲ್ಲಿ ಜಾಸ್ತಿ ಇಟ್ಟಿರೋದಿಲ್ಲ. ಇವತ್ತು ಟ್ರೇಡ್ ಮಾಡ್ತಿರೋದು ಬಂದು ಅರೌಂಡ್ 5,000 ಸಮಥಿಂಗ್ ಅಮೌಂಟಲ್ಲಿ ಮಾಡ್ತಿದ್ದೀನಿ ಅಷ್ಟೇ, ಜಾಸ್ತಿ ಎಲ್ಲೂ ಮಾಡ್ತಿಲ್ಲ. ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ ಆಲ್ಮೋಸ್ಟ್ ಸ್ವಲ್ಪ ಕವರ್ ಆಗಬೇಕು. ಒಂದು 200 ಪಾಯಿಂಟ್ಸ್ ಆದರೂ ಕವರ್ ಆಗುತ್ತೆ. ಒಂದೇ ದಿನವೇ ಆಗೋ ಚಾನ್ಸಸ್ ಇಲ್ಲ. ಒಂದು ಟೈಮ್ ಅದು ಬ್ರೇಕ್ ಡೌನ್ ಆಯಿತು ಅಂದರೆ ಗ್ಯಾಪ್ ತೊಗೊಂಡು ಕೆಳಗಡೆ ಬಂತು ಅಂದರೆ, ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಒಂದೇ ದಿನಕ್ಕೆ ಅದು ರಿಕವರ್ ಆಗಲ್ಲ. ಸಮ್ಟೈಮ್ಸ್ 1 ವೀಕ್ 1 ಮಂತ್ ಈ ಥರ ಎಲ್ಲ ತೊಗೊಳುತ್ತೆ. ಸೊ ಇವತ್ತು ಅದೇ ಅನಲೈಸ್ ಪ್ರಕಾರವಾಗಿ ಒಂದು 200 ಪಾಯಿಂಟ್ಸ್ ಅಪ್ ಆಗ್ಬೋದು ಅನ್ನೋ ಒಂದು ಚಾನ್ಸಸ್ ಇದೆ ಅಷ್ಟೇ. ಮೇ ಬಿ ಆದ್ರೂ ಫುಲ್ಲು ಆಗ್ಬೋದು, ಬಟ್ ಆಗೋ ಚಾನ್ಸಸ್ ಇಲ್ಲ. ಯಾಕೆಂದರೆ ಮಾರ್ಕೆಟ್ ಬೇರೆ
ಪೊಲಿಟಿಕಲಿ ಇಲ್ಲ ನಾವು ಗೋಲ್ಡ್ ಮಾರ್ಕೆಟು ಇವೆಲ್ಲ ತೊಗೊಂಡ್ರು ಕೂಡ ದೇರ್ ಈಸ್ ಎ ಲಾಟ್ ಆಫ್ ವೇರಿಯೇಷನ್ ಅಲ್ವಾ, ಹಾಗಾಗಿ ಫುಲ್ಲು ಇದು ರಿಕವರ್ ಆಗಲ್ಲ ಅನಿಸುತ್ತೆ ಇವತ್ತು. ಮೋರ್ ದೆನ್ 500 ಪಾಯಿಂಟ್ಸ್ ಇವತ್ತು ಬಿದ್ದಿದ್ದು. ಆಲ್ಮೋಸ್ಟ್ ಈಗ 100 ಪಾಯಿಂಟ್ಸ್ ರಿಕವರ್ ಆಗಿದೆ. ಇವಾಗ ಮಾರ್ನಿಂಗ್ ತುಂಬ ವೇರಿಯೇಷನ್ ಇರುತ್ತಲ್ವ, ಹಾಗಾಗಿ ಅದು ಗೊತ್ತಾಗಲ್ಲ. ಒಂದು 10 ಅಬೋವ್ ಆದರೆ 10 o'clock ಅಬೋವ್, ಸೊ ನಿಧಾನಕ್ಕೆ ಮಾರ್ಕೆಟೆಲ್ಲ ರಿಕವರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ತುಂಬ ಜನ ಚಿಕ್ಕ ಟ್ರೇಡರ್ಸ್ ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲ ಒಂದು ಸಜೆಷನ್ ಏನು ಅಂದರೆ, ಈ ಎಕ್ಸ್ಪರ್ಟ್ಸ್ ಬಿಟ್ಬಿಡಿ, ಈ ಬಿಗಿನರ್ಸ್ ಎಲ್ಲ ಇರ್ತಾರಲ್ವ, ಇವರೆಲ್ಲನೂ ಮಾರ್ನಿಂಗ್ ಜಸ್ಟ್ ಅಬ್ಸರ್ವ್ ಮಾಡಬೇಕು ಅಷ್ಟೇ ಮಾರ್ಕೆಟ್ನ. 9:15 ಸ್ಟಾರ್ಟ್ ಆಗುತ್ತಲ್ಲ, ಹಾಗೊಂದು ½ an hour ಟ್ರೇಡೇ ಮಾಡೋಕ್ಕೆ ಹೋಗ್ಬಾರ್ದು ಇವರೆಲ್ಲ. ಮಾರ್ಕೆಟಲ್ಲೆಲ್ಲ ತುಂಬ ವೇರಿಯೇಷನ್ ಇರುತ್ತೆ, ಅದು ತುಂಬಾ ಪಾಯಿಂಟ್ಸ್ ವಿತಿನ್ ಸೆಕೆಂಡ್ಗಳಲ್ಲೆಲ್ಲನೂ ಬೀಳುತ್ತೆ ಇಲ್ಲ ಆಗುತ್ತೆ. ಅಂಥ ಟೈಮಲ್ಲಿ ಸ್ಟಾಪ್ ಲಾಸು ಎಲ್ಲನೂ ಹಿಟ್ ಆಗುತ್ತೆ. ಒಂದೊಂದು ಟೈಮ್ ಪ್ರಾಫಿಟ್ ಬರೋವಂಥ ಚಾನ್ಸಸ್ ಇದ್ದರೂ ವೇರಿಯೇಷನ್ ಇರೋದ್ರಿಂದ ಸ್ಟಾಪ್ ಲಾಸ್ ನಿಟ್ ಮಾಡಿ ಹಾಗೆ ವಿತಿನ್ ಸೆಕೆಂಡಲ್ಲಿ ಆಗಿಬಿಡುತ್ತೆ. ಹಾಗಾಗಿ ಏನಿದ್ರು ಒಂದು 10 o'clock ಮೇಲೆ ಈ ಬಿಗಿನರ್ಸ್ ಎಲ್ಲ ಟ್ರೇಡ್ ಮಾಡಿಕೊಂಡ್ರೆ ಒಳ್ಳೆಯದು ಅನಿಸುತ್ತೆ. ಈ ಶೇರ್ಸಲ್ಲೂ ಆಲ್ಮೋಸ್ಟ್ ನಾನು ಲ್ಯಾಕ್ಸ್ ಟುಗೆದರ್ ಮಾಡಿದ್ದೀನಿ, ಪ್ರಾಫಿಟ್ಟು ಮಾಡಿದ್ದೆ, ಅದೇ ಥರ ಅದ್ರ ಡಬಲ್ ಲಾಸ್ ಮಾಡ್ಕೊಂಡಿದ್ದೀನಿ. ಆ ಎಕ್ಸ್ಪೀರಿಯೆನ್ಸ್ ಮೇಲೆ ಹೇಳ್ತಿದ್ದೀನಿ. ಜಸ್ಟ್ ಇದೇನು ಅಂದರೆ ನಾನು ಲಾಸ್ ಮಾಡಿಕೊಂಡು ಮತ್ತೆ ಕಮ್ ಬ್ಯಾಕ್ ಕೊಟ್ಟಿರೋ ಅಂಥದ್ದು. ಸೊ ಈಗ ಸ್ವಲ್ಪ ದಿನಕ್ಕೆ ಮಾತ್ರ ಕಡಿಮೆ ಅಮೌಂಟಲ್ಲಿ ಟ್ರೇಡ್ ಮಾಡಿ ದೆನ್ ಲೆಟ್ಸ್ ಗೆಟ್ ಎಕ್ಸ್ಪೀರಿಯೆನ್ಸ್. ಈಗೇನೆಂದರೆ ಸ್ಟಡಿ ಮಾಡಿ ಕೂಡ ಮತ್ತೆ ಲಾಸ್ ಆಗೋದು ಬೇಡ, ಸೊ ಒಂದೇ ಸಲ ಜಾಸ್ತಿ ಹಾಕೋದು ಬೇಡ ಅಂತ ಕಡಿಮೆ ಅಮೌಂಟಲ್ಲಿ ಮಾಡ್ತಿದ್ದೀನಿ. ಕಡಿಮೆ ಅಮೌಂಟಲ್ಲಿ ಮಾಡಿ ಮತ್ತೆ ನಾವೆಷ್ಟೇ ಸ್ಟಡಿ ಮಾಡಿದ್ರು ಆ್ಯಂಡ್ ಆನ್ ಎಕ್ಸ್ಪೀರಿಯೆನ್ಸ್ ಇಂಪಾರ್ಟೆಂಟು. ಮತ್ತು ಈ ಸ್ಟಾರ್ಟಿಂಗ್ ಎಲ್ಲನೂ ತುಂಬ ಸ್ಟಾರ್ಟಿಂಗ್ಗೆ ಸಮ್ ಲ್ಯಾಕ್ಸ್ ಟುಗೆದರ್ ಹಾಕಿ ಲಾಸ್ ಆಗಿ ಆ ಪ್ರೆಷರ್ನ ಹ್ಯಾಂಡಲ್ ಮಾಡೋಕ್ಕೆ ಬರದೆ ತುಂಬಾ ಪ್ರಾಬ್ಲಮ್ ಫೇಸ್ ಮಾಡಿದ್ದೀನಿ. ಹಾಗಾಗಿ ಈಗ ಈ ಪ್ರೆಷರ್ನ ಇಂಪಾರ್ಟೆಂಟ್ ಅಂದರೆ ಈ ಪ್ರೆಷರ್ನ ಹ್ಯಾಂಡಲ್ ಮಾಡೋದಿದೆಯಲ್ಲ, ಅದು ಕಷ್ಟ. ಆ ಪ್ರೆಷರ್ನ ಹ್ಯಾಂಡಲ್ ಮಾಡೋದಕ್ಕೋಸ್ಕರನೇ ಈಗ ನಾನು ಕಡಿಮೆ ಅಮೌಂಟಲ್ಲಿ ಟ್ರೇಡ್ ಮಾಡ್ತಿದ್ದೀನಿ. ಈ ಪ್ರೆಷರ್ನ ಹ್ಯಾಂಡಲ್ ಮಾಡೋಕ್ಕೆ ನಮಗೆ ಬಂತು ಅಂದರೆ ಆಟೋಮೆಟಿಕ್ ನಾವು ಈ ಟ್ರೇಡಿಂಗ್ ನಮ್ಮದೇನೇನಿದೆ ಶೇರ್ಸ್ ಇದೆಲ್ಲ ಆಟೋಮೆಟಿಕ್ಕಾಗಿ ಹ್ಯಾಂಡಲ್ ಮಾಡ್ಬೋದು. ಬಟ್ ಇದರಲ್ಲಿ ನಮಗೆ ಪ್ರಾಬ್ಲಮ್ ಇರೋದಂದರೆ ಇದರಲ್ಲಿ ಬರೋವಂಥ ಪ್ರೆಷರ್ನ ನಾವು ಕರೆಕ್ಟಾಗಿ ಹ್ಯಾಂಡಲ್ ಮಾಡಬೇಕು. ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಒಂದೊಂದು ಟೈಮ್ ಲಾಸ್ ಜಾಸ್ತಿನೇ ಆಗಿಬಿಡುತ್ತೆ. ಅಂಥ ಟೈಮಲ್ಲಿ ನಾವು ಎಷ್ಟಕ್ಕೆ ಸ್ಟಾಪ್ ಲಾಸ್ ಇಟ್ಟಿರಬೇಕು ಏನು. ಒಂದೊಂದು ಟೈಮ್ ಏನಾಗುತ್ತೆ ಅಂದರೆ ಪ್ರಾಫಿಟ್ ಬರುತ್ತೆ ಅಂದರೆ ನಾವು ಸ್ಟಾಪ್ ಲಾಸ್ ಚೇಂಜ್ ಮಾಡಿಕೊಂಡು ಹೋಗ್ತಾ ಇರ್ತೀವಿ. ಇದೇ ಥರ ನಾನು ಮಿಸ್ಟೇಕ್ಸ್ ಮಾಡಿದ್ದೀನಿ. ಒನ್ ಟೈಮ್ ನಾವು ಸ್ಟಡಿ ಮಾಡಿ ಸ್ಟಾಪ್ ಲಾಸ್ ಫಿಕ್ಸ್ ಮಾಡಿದ್ದೀವಿ ಅಂದರೆ ಅದಲ್ಲೇ ಇರಬೇಕು. ಪ್ರಾಫಿಟ್ ಬಂದರೂ ಲಾಸ್ ಬಂದ್ರೂ ನಮ್ಗೆ ಲಾಸ್ ಆಗ್ತಿದೆ ಅಂದರೆ ಅಲ್ಲಿಗೆ ಎಕ್ಸಿಕ್ಯೂಟ್ ಆಗಿಬಿಡ್ಬೇಕು. ಅದು ಓಕೆ, ಇವತ್ತಿಗೆ ಸ್ಟಾಪ್ ಮಾಡಿಬಿಡ್ಬೇಕು. ಇನ್ ಕೇಸ್ ಏನಾದರೂ ಪ್ರಾಫಿಟ್ ಬರ್ತಾಯಿತ್ತು ಅಂದ್ಕೊಳ್ಳಿ, ನಮ್ಗೆ ಎಷ್ಟು ಪ್ರಾಫಿಟ್ ಬೇಕೋ ಅಷ್ಟಕ್ಕೆ ನಾವು ಮಾರ್ಜಿನ್ ಇಟ್ಕೊಂಡು ಅಲ್ಲಿಗೆ ಸ್ಟಾಪ್ ಲಾಸ್ ಇಟ್ಬಿಡಬೇಕು. ಮೇಲೆ ಹೋಯ್ತಾ ಲಕ್ ಹೋಗಲಿ ಅಂತ ಇಲ್ವಾ. ಇನ್ ಕೇಸ್ ಏನಾದರೂ ಅದು ಲಾಸ್ ಆಗೋಂಗಿದ್ರೆ ನಮಗಿಷ್ಟು ಪ್ರಾಫಿಟ್ ಸಾಕು, ಇಲ್ಲಿಗೆ ಇದು ಕ್ಲೋಸ್ ಮಾಡ್ಕೊಂಡು ಅಂತ ಮಾಡಿಬಿಡ್ಬೇಕು. ಮುಂಚೆ ನಾನು ಆ ಥರ ಮಾಡ್ತಿರ್ಲಿಲ್ಲ. ಬರುತ್ತೇನೋ ಅಂತ ಸ್ಟಾಪ್ ಲಾಸ್ ಮಾಡ್ಕೊಂಡು ಹೋಗ್ತಿದ್ದೆ. ಲಾಸ್ ಆಗ್ತಿರ್ಬೇಕಾದ್ರೂ ಇನ್ನೂ ಮೇಲೆ ಹೋಗ್ಬೋದು ಅಂತ ಗೊತ್ತಿಲ್ದಿರ ಸ್ಟಾಪ್ ಲಾಸ್ ಚೇಂಜ್ ಮಾಡ್ಕೊಂಡು ಹೋಗಿ ತುಂಬ ಲಾಸ್ ಆಗಿಬಿಟ್ಟು ಆ ಪ್ರೆಷರ್ ಹ್ಯಾಂಡಲ್ ಮಾಡಿದೆ ತುಂಬ ಹೆಲ್ತ್ ಕೂಡ ಇಶ್ಯೂ ಆಗಿಬಿಡುತ್ತೆ. ಆಗಿದೆ ಕೂಡ. ಹಾಗಾಗಿನೇ ಈಗ ಕಡಿಮೆ ಅಮೌಂಟಲ್ಲೇ ಟ್ರೇಡ್ ಮಾಡ್ತಿದ್ದೀವಿ.
ಇದರಲ್ಲಿ ಏನು ಅಂದರೆ ಇವಾಗ ನಾನು ಬೈ ಮಾಡಿದ್ದೀನಲ್ಲ, ಈ ಶೇರಲ್ಲಿ ಇನ್ನೊಂದು 50 ಪೈಸೆ ಅಪ್ ಆಗುವಂಥ ಚಾನ್ಸಸ್ ಇದೆ. ಹಾಗಾಗಿನೇ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಈ ಪಾಯಿಂಟ್ಸ್ ಎಲ್ಲ ರಿಕವರ್ ಆಗ್ತಿದೆ. ಮಾರ್ನಿಂಗ್ ಟೈಮಲ್ಲಿ ನಾರ್ಮಲಿ ವೇರಿಯೇಷನ್ ಜಾಸ್ತಿ ಇರುತ್ತೆ. ನಾರ್ಮಲಿ ಬೇಸಿಕಲಿ ಇದೆಲ್ಲ ಬೇಸಿಕ್ ಎಲ್ಲರಿಗೂ ಗೊತ್ತಿರುತ್ತೆ. ಸ್ಟಿಲ್ ಯಾರು ಬಿಗಿನರ್ಸ್ ಇದ್ದಾರೋ ಅವ್ರಿಗೆ ಮಾತ್ರ ಕಂಪಲ್ಸರಿ ಮಾರ್ನಿಂಗ್ ಟೈಮಲ್ಲಿ ತುಂಬ ವೇರಿಯೇಷನ್ಸ್ ಇರುತ್ತೆ. ಆ ಟೈಮಲ್ಲಿ ನೀವು ವಿತೌಟ್ ನಾಲೆಜ್ ಎನಿ ಶೇರ್ನ ಪರ್ಚೇಸ್ ಮಾಡೋಕ್ಕೆ ಹೋಗ್ಬೇಡಿ. ಬೈ ಆಗಲಿ ಸೆಲ್ ಆಗಲಿ ಮಾಡೋಕ್ಕೆ ಹೋಗ್ಬೇಡಿ. ಸೊ ನಿಮ್ಗೆ ನಾರ್ಮಲಾಗಿ 10:30 ಮೇಲೆ ನೀವು ಯಾವುದೇ ಶೇರ್ ತೊಗೋಬೇಕು ಅಂದರೂ 10:30 ಮೇಲೆ ಚೂಸ್ ಮಾಡಿ. ನೀವು ಅಟ್ಲೀಸ್ಟ್ ಯು ವಿಲ್ ಎಕ್ಸಿಟ್ ವಿತ್ ಸಮ್ ಪ್ರಾಫಿಟ್. ಓಕೆ ದೆನ್ ಸಿ ಯು ಗೈಸ್. ಈಗ ನಾನೊಂದು ಇವತ್ತು ಟಾರ್ಗೆಟ್ ಇಟ್ಟಿರೋದು ಒಂದು 500 ರುಪೀಸ್ ಪ್ರಾಫಿಟ್ ಟಾರ್ಗೆಟ್ ಇಟ್ಟಿದ್ದೇನೆ. ಸೊ ಅದಾದಮೇಲೆ ನಾನು ಜಸ್ಟ್ ಎಕ್ಸಿಟ್ ಆಗ್ತೀನಿ. Let's wait for another 5 minutes. We'll see if we get some profit. And most of the ಪೀಪಲ್ಗೆ ಈ ಕ್ಯಾಂಡಲ್ಸ್ ಬಗ್ಗೆ ಗೊತ್ತಿರೋದಿಲ್ಲ. ಈ ಕ್ಯಾಂಡಲ್ಸ್ ಬಗ್ಗೆನೂ ನೀವು ಸ್ಟಡಿ ಮಾಡ್ಕೋಬೇಕಾಗುತ್ತೆ. ಸೊ ಯು ಸರ್ಚ್ ಇನ್ ಯೂಟ್ಯೂಬ್ ಲೈಕ್ ಯು ವಿಲ್ ಗೆಟ್ ಇಟ್ ಆಲ್ ದ ಡೀಟೇಲ್ಸ್. ನನಗೂ ಗೊತ್ತಿದೆ, ಬಟ್ ನಾನು ಎಕ್ಸ್ಪ್ಲೈನ್ ಮಾಡೋದು ಮೇ ಬಿ ನಿಮ್ಗೆ ಅಷ್ಟೊಂದು ಕಂಫರ್ಟೇಬಲ್ ಅನಿಸುತ್ತೆ ಇಲ್ಲೋ ಗೊತ್ತಿಲ್ಲ. ತುಂಬ ಇದನ್ನೇ ಸ್ಟಡಿ ಮಾಡಿರೋರು. ಮೋಸ್ಟ್ ಆಫ್ ದ ಪೀಪಲ್ ಏನು ಮಾಡ್ತಾರೆ, ಟ್ರೇಡ್ ಮಾಡಲ್ಲ, ಬಟ್ ಅವ್ರು ಸ್ಟಡಿ ಮಾಡಿ ಕೋರ್ಸಸ್ ಕಲಿಸ್ತಾರೆ. ಅಂಥವ್ರಿಗೆ ಯೂಟ್ಯೂಬಲ್ಲಿ ಸಿಗ್ತಾರೆ. ನೀವು ಅಂಥದ್ದು ಬೇಕಂದರೆ ಈ ಕ್ಯಾಂಡಲ್ಸ್ ಬಗ್ಗೆ ಸ್ಟಡಿ ಮಾಡಿ. ದಟ್ ವಿಲ್ ಆಲ್ಸೋ ಮೇ ಬಿ ಹೆಲ್ಪ್ ಯು ಟು ಫೈಂಡ್ ದ ಬೆಸ್ಟ್ ಶೇರು. ಪ್ಲಸ್ ಏನಂದರೆ ನೀವು ಮಾರ್ಕೆಟ್ ಬಗ್ಗೆ ಅರ್ಥ ಮಾಡ್ಕೊಳಕ್ಕೆ ನಿಮಗೆ ತುಂಬ ಯೂಸ್ ಆಗುತ್ತೆ. ಸೊ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ನೀವೊಂದೊಂದು ಶೇರ್ ಬಗ್ಗೆ ಸ್ಟಡಿ ಮಾಡ್ತೀರಲ್ವ, ಆ ಸ್ಟಡಿ ಮಾಡಿದಾಗ ನಿಮಗೆ ಅಂದರೆ ಇವತ್ತು ನಾನು ಟ್ರೇಡ್ ಮಾಡ್ತಿದ್ದೀನಿ. ಇವತ್ತು ನಾನೊಂದು ಶೇರ್ನ ಸ್ಟಡಿ ಮಾಡಿ ಇದರಲ್ಲಿ ನನಗೆ ಪ್ರಾಫಿಟ್ ಸಿಗುತ್ತೆ, ಇದರಲ್ಲಿ ನಾನು ಇವತ್ತು ಪ್ರಾಫಿಟ್ ತೊಗೋಬೋದು ಅಂತ ಡಿಸೈಡ್ ಆದಮೇಲೆ ನಾನು ಆ ಶೇರ್ ಪರ್ಚೇಸ್ ಮಾಡ್ತೀನಿ. ಇಲ್ಲ ನಾನು ಸ್ಟಡಿ ಮಾಡಿ ಕೂಡ ಮಾರ್ಕೆಟ್ ಓಪನ್ ಆದಮೇಲೆ ಏನಾದರೂ ರಿವರ್ಸ್ ಆಯಿತು ಅಂದ್ಕೊಳ್ಳಿ, ನಾನು ಪರ್ಚೇಸ್ ಮಾಡೋಕ್ಕೆ ಹೋಗಲ್ಲ, ವೆಯ್ಟ್ ಮಾಡ್ತೀನಿ. ವೆಯ್ಟ್ ಮಾಡಿ ಇವತ್ತು ನನಗೆ ಇನ್ ಕೇಸ್ ಬೈ ಮಾಡೋಕ್ಕೆ ಆಪ್ಷನ್ ಸಿಕ್ಕಿಲ್ಲ ಅಂದರೆ, ಚಾನ್ಸ್ ಸಿಕ್ಕಿಲ್ಲ ಅಂದರೆ, ನಾನು ಇವತ್ತು ಆ ದಿನ ಏನಿದೆ ಆ ದಿನ ಬಂದ್ಬಿಟ್ಟು ಯಾವ ಶೇರೇ ಆಗಲಿ ಪರ್ಚೇಸೇ ಮಾಡೋಕ್ಕೆ ಹೋಗಲ್ಲ. ನೆಕ್ಸ್ಟ್ ಡೇ ತನಕ ವೆಯ್ಟ್ ಮಾಡ್ತೀನಿ.
ಇನ್ನೊಂದು 200 ಪಾಯಿಂಟ್ಸ್ ಅಪ್ ಆದರೆ ನಾವು ಎಕ್ಸಿಟ್ ಆಗಿಬಿಡ್ಬೋದು. ನಾನು 500 ರುಪೀಸ್ ಪ್ರಾಫಿಟ್ ಅಂದ್ಕೊಂಡಿದ್ದೀನಿ. ಮೇ ಬಿ ತುಂಬ ಇವತ್ತು ವೇರಿಯೇಷನ್ ಇರೋದ್ರಿಂದ ವಿಲ್ ಸಿ ಲೈಕ್ ಇಫ್ ಐ ಗೆಟ್ around 300 or 400, I'll exit from here. ನನಗೆ ಗೊತ್ತಿರೋಂಗೆ ಆಲ್ಮೋಸ್ಟ್ ನಾನು ಸ್ಟಾರ್ಟ್ ಮಾಡಿ 20 ಮಿನಿಟ್ಸ್ ಆಗೋಗಿದೆ. ಡೇ ಟ್ರೇಡರ್ಸ್ ಆಗಲೇ ಇರಲಿ, ಮೋಸ್ಟ್ ಆಫ್ ದ ಟೈಮ್ಸ್ ಇಷ್ಟೊಂದು ಟೈಮ್ ಇರೋದೇ ತುಂಬ ತಪ್ಪು. ಅಂದರೆ ಮಾರ್ನಿಂಗ್ ಟೈಮಲ್ಲಿ ಈ ತುಂಬ ವೇರಿಯೇಷನ್ ಇರುವಂಥ ಟೈಮಲ್ಲಿ ನೀವು ಆಫ್ಟರ್ 10:30 ಆರ್ 11:30 ಇಸ್ ಫೈನ್. 2 o'clock ತನಕನೂ ನೀವು 1 hour 2 hour ಇರ್ಬೋದು. ಬಟ್ ಮಾರ್ನಿಂಗ್ ಟೈಮಲ್ಲಿ ಜಸ್ಟ್ ಒಂದು 5 to 10 ಮಿನಿಟ್ಸ್ ಒಳಗಡೆ ಒಳ್ಳೆ ಪ್ರಾಫಿಟ್ ನೋಡ್ಕೊಂಡು ಜಸ್ಟ್ ಎಕ್ಸಿಟ್ ಆಗಿಬಿಡ್ಬೇಕು. ನಿಮಗೂ ಏನಾದರೂ ಡೌಟ್ ಇದ್ದರೆ ಹೇಳಿ, ಇಲ್ಲ ಯಾವುದಾದ್ರೂ ಶೇರ್ಸ್ ನಾವೆಂಥದ್ದು ಪರ್ಚೇಸ್ ಮಾಡಬೇಕು ಅಂಥದ್ದು ಗೊತ್ತಿಲ್ದಿರೋರಿಗೆ, ಆಲ್ಮೋಸ್ಟ್ ಎಲ್ಲರಿಗೂ ತುಂಬ ಜನಕ್ಕೆ ಗೊತ್ತಿರುತ್ತೆ. ಗೊತ್ತಿಲ್ದಿರೋರಿಗೆ, ಬಿಗಿನರ್ಸ್ ಯಾರಿದ್ದಾರೆ ಅವ್ರಿಗೆ ಹೇಳಿ, ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯೆನ್ಸ್, ನಾನು ಲಾಸ್ ಮಾಡ್ಕೊಂಡಿರೋ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ಆ ಎಕ್ಸ್ಪೀರಿಯೆನ್ಸ್ ಪ್ರಕಾರವಾಗಿ ಐ ವಿಲ್ ಸಜೆಸ್ಟ್ ಸಮ್ ಶೇರ್ಸ್. ಈಗೇನೆಂದರೆ ನಾನು ಕಡಿಮೆ ಅಮೌಂಟಲ್ಲಿ ಟ್ರೇಡ್ ಮಾಡ್ತಿದ್ದೀನಿ. ಯಾಕೆಂದರೆ ನಾವೆಷ್ಟೇ ಸ್ಟಡಿ ಮಾಡಿದರೂ ಕೂಡ ಒಂದೇ ಸಲ ಮಾರ್ಕೆಟಿಗೆ ಬಂದು ಆ ಪ್ರೆಷರ್ನ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಆ ಪ್ರೆಷರ್ನ ಹ್ಯಾಂಡಲ್ ಮಾಡೋಕ್ಕೋಸ್ಕರ ಐ ಸ್ಟಾರ್ಟೆಡ್ ವಿತ್ ಸಮ್ ಸ್ಮಾಲ್ ಅಮೌಂಟ್. ಓಕೆ, ಸೊ ಯಾರಾದರೂ ಬಿಗಿನರ್ಸ್ ಇದ್ದರೂ ಕೂಡ ಪ್ಲೀಸ್ ಸ್ಟಾರ್ಟ್ ವಿತ್ ಸಮ್ ಸ್ಮಾಲ್ ಅಮೌಂಟ್ ಓನ್ಲಿ, ಜಸ್ಟ್ ಟು ಹ್ಯಾಂಡಲ್ ದ ಪ್ರೆಷರ್ ಫಸ್ಟ್. ನೀವು ಈ ಪ್ರೆಷರ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ನೀವು ಕಲ್ತ್ಕೊಳ್ಳಿ. ಆ ಪ್ರೆಷರ್ನ ನೀವು ಎಷ್ಟೇ ಸ್ಟಡಿ ಮಾಡಿದರೂ ಕೂಡ ಶೇರ್ ಮಾರ್ಕೆಟಲ್ಲಿ 100% ಯಾರೂ ಇಲ್ಲ. ಈ ಲಾಂಗ್ ಟ್ರೇಡರ್ಸ್ ಇರ್ತಾರೆ, ಲಾಂಗ್ ಇನ್ವೆಸ್ಟರ್ಸ್ ಎಲ್ಲ ಲಾಂಗ್ ಟ್ರೇಡರ್ಸ್, ಈ 1 month 2 month ಇರ್ತಾರೆ ನೋಡಿ, ಅವ್ರದ್ದು ಏನಂದರೆ ಅವ್ರು 100% ಇರ್ತಾರೆ. ಬಟ್ ಡೇ ಟ್ರೇಡರ್ಸ್ ಯಾರು ಇರ್ತಾರೆ 100% ಯಾರೇ ಆಗಲಿ ಇರೋದಿಲ್ಲ ಎಲ್ಲ ಟೈಮಲ್ಲೂ. ದೇರ್ ಈಸ್ ಎ ಲಾಟ್ ಆಫ್ ವೇರಿಯೇಷನ್ ಇರುತ್ತೆ. ಅವ್ರು ಎಷ್ಟೇ ಅಂದ್ಕೊಂಡ್ರೂ ಜಸ್ಟ್ ಸ್ಟಾಪ್ ಲಾಸ್ನ ಕೂಡ ಟಚ್ ಮಾಡಿ ಸ್ಟಿಕ್ಗಳೆಲ್ಲ ಹೋಗ್ಬಿಡುತ್ತೆ. ಅಂಥ ಟೈಮಲ್ಲಿ ಯಾರೂ ಏನೂ ಮಾಡೋಕ್ಕಾಗಲ್ಲ. ಯು ಕಾಂಟ್ ಸ್ಟಾಪ್ ಇಟ್. ಅದೇ ತುಂಬ ನಮಗೆ ಪ್ರೆಷರ್ ಕೊಟ್ಬಿಡುತ್ತೆ. ಆ ಪ್ರೆಷರ್ನ ಹ್ಯಾಂಡಲ್ ಮಾಡಬೇಕು ಅಂದರೆ ಸ್ಟಾರ್ಟ್ ವಿತ್ ಸಮ್ ಸ್ಮಾಲ್ ಅಮೌಂಟ್. ನಾನು 400ಗೆ ಎಕ್ಸಿಟ್ ಆಗೋಣ ಅಂದ್ಕೊಂಡೆ. ಬಟ್ ಏನಂದರೆ ತುಂಬ ವೇರಿಯೇಷನ್ ಇರೋದ್ರಿಂದ ನಾವು ಸಮ್ಟೈಮ್ಸ್ ನಾವಲ್ಲಿ ಆ ಪ್ರಾಫಿಟ್ ಎಕ್ಸಿಟ್ ಮಾಡ್ಕೊಳೋದಕ್ಕೂ ಸಮ್ಟೈಮ್ಸ್ ಇಷ್ಟೊಂದು ವೇರಿಯೇಷನ್ ಇರಬೇಕಾದ್ರೆ ಆಗಲ್ಲ. ಹಾಗಾಗಿ ಜಸ್ಟ್ ವೆಯ್ಟ್ ಮಾಡ್ತಿದ್ದೀನಿ. ಸೊ
ಇನ್ನೊಂದು 100 ಪಾಯಿಂಟ್ಸ್ ಡೌನ್ ಆಯಿತು ಅಂದರೆ ಕ್ಲಿಯರಾಗಿ ನಾವು ಒಂದು 400 ಪ್ರಾಫಿಟ್ ತೊಗೊಂಡು ಎಕ್ಸಿಟ್ ಆಗ್ಬೋದು. ಬಂದಿತ್ತು ಮತ್ತು 100ಗೆ ಬಂದಿದೆ. ಇವಾಗ ನನ್ನ ಮೈನಸಲ್ಲಿದೆ.